ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಶನಿವಾರ ಅಂದ ಕೂಡಲೇ ನಾವೆಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ನಿಂತಿರ್ತೀವಿ ಅಲ್ವಾ? ಗುರೂಜಿಯವರು ನಮ್ಮನ್ನ ಕಾರ್ಯಕ್ರಮದ ಮುಖೇನ ಯಾವೆಲ್ಲ ವಿಶೇಷವಾದ ದೈವ ಸಾನ್ನಿಧ್ಯವನ್ನ ಉಳ್ಳಂತಹ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಖಂಡಿತ ನಿಮ್ಮ ಎಲ್ಲರ ಒಂದು ನಂಬಿಕೆಯನ್ನ ನಾವು ಹುಸಿಗೊಳಿಸೋದಿಲ್ಲ. ಇವತ್ತು ಕೂಡ ಗುರೂಜಿಯವರು ನಮಗೆ ಬಹಳ ವಿಶೇಷವಾದ ಕ್ಷೇತ್ರಗಳ ದರ್ಶನವನ್ನ ಮಾಡಿಸ್ತಿದ್ದಾರೆ, ಜೊತೆಗೆ ಆ ಕ್ಷೇತ್ರಗಳ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ಮೊದಲಿಗೆ ತಡ ಮಾಡದೆ ಬನ್ನಿ ಹೊರಡೋಣ ವಿಶೇಷವಾದ ದೈವ ಸಾನ್ನಿಧ್ಯವನ್ನ ಹೊಂದಿರುವಂತಹ ಈ ಕ್ಷೇತ್ರಕ್ಕೆ. नमस्तेऽस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಮಂತ್ರ ಈ ತೆಪ್ಪದಲ್ಲಿ ಕೂತ್ಕೊಂಡು ಈ ಮಂತ್ರದ ವ್ಯಾಖ್ಯಾನ ನಿಜಕ್ಕೂ ಬೇಕಾಗಿದೆ. ನಾವು ಈಗ ನೋಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸಂಗಮೇಶ್ವರನ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಈ ಒಂದು ನದಿಯ ಮಧ್ಯಭಾಗದಲ್ಲಿ ಸಂಗಮೇಶ್ವರರ ಆಲಯವಿದೆ. ಬನ್ನಿ ದರ್ಶನ ಮಾಡಿ ಬರೋಣ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸೋಮೇಶ್ವರನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರದೇಶ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ಜಲಾವೃತವಾಗಿರ್ತಕ್ಕಂಥ, ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗಿ ವಿಶೇಷವಾದಂತಹ ರೀತಿ ಈ ಭಾಗದಲ್ಲಿ ಸಾಕಷ್ಟು ನೀರು ನಿಂತರೆ ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಈ ಪ್ರಧಾನ ಗೋಪುರ ಅಂದರೆ ವಿಮಾನ ಗೋಪುರ ಸಹಿತ ಎಲ್ಲವೂ ಸಹಿತ ನೀರಿನಲ್ಲಿ ತುಂಬ ಹೋಗುತ್ತದೆ. ಈಗ ನೀರು ಕಡಿಮೆ ಇರೋದ್ರಿಂದ ನಮಗಿದು ನೋಡಲಿಕ್ಕೆ ಸಿಕ್ಕಿದೆ. ಆದರೂ ಸುಮಾರು ವರ್ಷಗಳ ಇತಿಹಾಸನೇ ಇರ್ತಕ್ಕಂಥ ಈ ಒಂದು ಕ್ಷೇತ್ರ. ಆದರೆ ಇಲ್ಲಿ ಸೋಮೇಶ್ವರನ ವಿಗ್ರಹ ಈಗಿಲ್ಲ. ಇಲ್ಲಿರ್ತಕ್ಕಂತಹ ಸೋಮೇಶ್ವರನ ವಿಗ್ರಹ ಇದೇ ಒಂದು ತಿಪ್ಪಗೊಂಡಳ್ಳಿಯ ಮೇಲ್ಭಾಗದಲ್ಲಿ ಅಂದರೆ ಡ್ಯಾಮ್ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಆಲಯವನ್ನು ನಿರ್ಮಿಸಿ ಆ ಆಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲಿ ನಿತ್ಯವೂ ಪೂಜೆ ನಡೀತಿದೆ. ಆದರೆ ಒಂದಂತೂ ಸತ್ಯ, ಮೊದಲು ಪೂರ್ವದಲ್ಲಿ ಸ್ವಾಮಿ ಇದ್ದಂಥ ಸ್ಥಳ ಇದೆ. ಅದರಿಂದ ಈ ಸ್ಥಳಕ್ಕೆ ಇವತ್ತಿಗೂ ಸಾಕಷ್ಟು ವಿಶೇಷ ಇದೆ. ಈ ಪ್ರಾಂತ್ಯದ ಸಾಕಷ್ಟು ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತದಲ್ಲಿರ್ತಕ್ಕಂಥವರು ಇಂದಿಗೂ ಬಂದು ಇಲ್ಲಿ ಅನುಷ್ಠಾನಗಳನ್ನು ಮಾಡಿಸ್ತಾರೆ. ಆಗಿಂದಾಗೆ ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸೋಮವಾರದಲ್ಲಿ ಸ್ವಾಮಿಗೆ ಅನುಷ್ಠಾನ ಮಾಡ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಜಲಧಾರೆಯಲ್ಲಿ ಇಲ್ಲಿ ಕ್ಷೀರವನ್ನು ಹಾಕಿ ಪ್ರತಿಯೊಬ್ಬರು ನಮಸ್ಕರಿಸ್ತಕ್ಕಂಥದ್ದು.
ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿಯೇ ನಮೋ ನಮಃ. ಸೋಮೇಶ್ವರನ ಅರ್ಧಾಂಗಿಯಾದಂತಹ ಪಾರ್ವತಿ ದೇವಿ ಇಲ್ಲಿಯೂ ಸಾಕಷ್ಟು ದಿನಗಳು ಪೂಜೆಯನ್ನು ಸಲ್ಲಿಸಿಕೊಂಡು ಪೂಜೆಯನ್ನು ವಿಶೇಷವಾದಂಥ ರೀತಿಯೇ ನಡೆಸಿದ್ದಾರೆ. ಇಂದಿಗೂ ಈ ದೇವಾಲಯದ ಮುಂಭಾಗಕ್ಕೆ ಬಂದಾಗ ಒಂದು ನಂದಿಯ ಮಂಟಪ ಇದೆ. ಮಂಟಪಕ್ಕೆ ಮುಂದೆ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥದಲ್ಲಿ ವಿಶೇಷವಾಗಿರ್ತಕ್ಕಂತಹ ತುಂಬ ದೊಡ್ಡದಾದಂತಹ ಅಶ್ವತ್ಥ ವೃಕ್ಷ ಇಂದಿಗೂ ಪೂರ್ಣವಾಗಿ ಜಲದಲ್ಲಿ ಮುಚ್ಚಿದೆ. ಆ ಜಲದಲ್ಲಿ ಮುಚ್ಚಿದ್ರೂ ಸಹಿತ ಒಂದೆರಡು ಎಲೆಗಳು ನಾವು ನೋಡಬಹುದು. ಬನ್ನಿ ದರ್ಶನ ಮಾಡಿ ಬರೋಣ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಈಗ ನೀವು ನೋಡ್ತಾ ಇರ್ತಕ್ಕಂತಹ ದೃಶ್ಯ ದೇವಾಲಯದ ಪ್ರಧಾನವಾಗಿರ್ತಕ್ಕಂತಹ ಪ್ರಧಾನ ರಾಜಗೋಪುರ. ರಾಜಗೋಪುರದ ಮುಂಭಾಗದ ಒಳಗಡೆ ಹೋದರೆ ಅಲ್ಲಿ ಒಂದು ಚಿಕ್ಕದಾದ ಬಲಿಪೀಠ ಇದೆ. ಬಲಿಪೀಠದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಾಟ್ಯರಂಗ, ಅದಾದ ನಂತರ ಗರ್ಭಗುಡಿ. ಗರ್ಭಗುಡಿಯಲ್ಲಿ ಈಗ ಸ್ವಾಮಿ ಇಲ್ಲ. ಸ್ವಾಮಿ ಇರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಸಂಗಮೇಶ್ವರ ಇರ್ತಕ್ಕಂಥದ್ದು ಈ ಒಂದು ಭಾಗದ ಮೇಲ್ಭಾಗದ ದಂಡೆಯ ಮೇಲೆ ಅಲ್ಲಿ ಸ್ವಾಮಿನ ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಪೂರ್ವದಲ್ಲಿ ಇದ್ದಂಥದ್ದು ಇಲ್ಲಿ ಒಳಭಾಗದಲ್ಲಿ ಗರ್ಭಗುಡಿಯ ಒಳಭಾಗದಲ್ಲಿರ್ತಕ್ಕಂಥ ಒಂದು ಕೇಂದ್ರ ಬಿಂದು, ಆ ಜಾಗದಲ್ಲೇ ಸ್ವಾಮಿ ಇದ್ದಂಥದ್ದು. ಆದರೂ ಇಷ್ಟು ಹತ್ತಿರದಿಂದ ಇವತ್ತು ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯ. ನಮ್ಮೊಂದಿಗೆ ನೀವೆಲ್ಲರೂ ನೋಡ್ತಿದ್ದೀರಿ, ನಿಮಗೂ ಮಹಾಭಾಗ್ಯವೇ. ಬನ್ನಿ, ಇನ್ನೂ ಸಾಕಷ್ಟು ವಿಶೇಷತೆಗಳಿದೆ, ನೋಡ್ತಾ ಪರಿಕ್ರಮಿಸೋಣ. ಆದರೂ ಪಾಪ ಇವತ್ತಿನ ದಿವಸ ನಾವು ಇಲ್ಲೂ ಬರಬೇಕಾದ್ರೆ ಈ ತೆಪ್ಪದವರು ಸಹಿತ ಭಾಳ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ಇಷ್ಟು ನೀರು, ಇಷ್ಟು ಆಳ ಎಲ್ಲಿದೆಯೋ ಯಾವುದೆಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಇಂತಹ ಜಾಗದಲ್ಲೂ ಕರ್ಕೊಂಡು ಬಂದು ಈ ತೆಪ್ಪ ಓಡಿಸ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಭಾಳ ಸಹಾಯ ಮಾಡಿದ್ದಾರೆ. ಇವ್ರನ್ನೂ ನಾವು ಮೆಚ್ಚಲೇಬೇಕು. ಇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದವೂ ಇದೆ, ನೀವು ಆಶೀರ್ವದಿಸಿ. ಯಾಕೆ ಇಂಥ ಸಾಧನೆಗಳು ಮಾಡೋದು ಭಾಳ ಕಷ್ಟ. ಇಂತಹ ಪುರಾತನ ಕಾಲವಾಗಿರ್ತಕ್ಕಂಥ ಇಂಥ ಐತಿಹಾಸಿಕ ವಿಶೇಷವಾಗಿರ್ತಕ್ಕಂಥ ಚೋಳರು ಮತ್ತು ಹೊಯ್ಸಳರು ಇವರು ಕಟ್ಟಿಸಿರ್ತಕ್ಕಂಥ ಸಾಕಷ್ಟು ಆಲೆಗಳಿದೆ. ಎಷ್ಟೋ ಆಲೆಗಳು ಮುಚ್ಚೋಗಿದೆ, ಎಷ್ಟೋ ಆಲೆಗಳು ಜಲವೃತವಾಗಿದೆ. ಇನ್ನಷ್ಟು ಆಲೆಗಳಿದ್ದರೂ ಪೂಜೆಗೆ ಅರ್ಹತೆ ಇಲ್ಲಂಥ ರೀತಿಯಲ್ಲಿ ಆಗಿಬಿಟ್ಟಿದೆ. ಆದರೆ ಏನೇ ಆದರೂ ಇಂತಹ ವಿಶೇಷವಾಗಿರ್ತಕ್ಕಂಥ ಆಲೆಗಳು ಪೂಜೆ ಇಲ್ದಿದ್ರೂ ಇದರೊಂದು ಶಕ್ತಿ ಇರುತ್ತೆ. ಯಾಕೆಂದರೆ ಇಂತಹ ಆಲೆಗಳನ್ನು ಕಟ್ಟಬೇಕಾದ್ರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇವತ್ತು ಕಟ್ಟದ ಇರತಕ್ಕಂಥ ಕಟ್ಟಡಗಳನ್ನು ನಾವು ನೋಡ್ತಾ ಇದ್ದೀವಿ. ಕಟ್ಟಿದ 6 ತಿಂಗಳು ವರ್ಷ ಅನ್ನೋಷ್ಟರೊಳಗೆ ಭೂಮಿ ಕಂಪನದಿಂದ ಬಿದ್ದು ಹೋಗ್ತಾ ಇರುತ್ತೆ. ಎಷ್ಟು ವರ್ಷಗಳಾಗಿದೆಯೋ, ಎಷ್ಟು ವರ್ಷಗಳ ಇತಿಹಾಸ ಇದೆಯೋ ಈ ಆಲಯದಲ್ಲಿ. ಇದು ಸದಾಕಾಲ ನೀರಲ್ಲೇ ಇರ್ತಕ್ಕಂಥದ್ದು. ಆದರೂ ಈ ಆಲಯ ಭಾಳ ವಿಶೇಷವಾಗಿದೆ. ಕಲ್ಲು ಕಟ್ಟಡದ್ದಾಗಿದ್ದರೂ ಇಟ್ಟಿಗೆ ಗೋಡೆಗಳಿಂದಲೂ ನಿರ್ಮಿಸಿದ್ದಾರೆ. ಇಟ್ಟಿಗೆ ಗೋಡೆಗಳು ಸಹಿತ, ಇಟ್ಟಿಗೆ ಸಹಿತ ಇವತ್ತಿಗೂ ನೀರಲ್ಲೇ ಇದ್ದರೂ ಅದು ಕರಗಿಲ್ಲ. ಇನ್ನು ಇಂಥ ಒಂದು ಕೆಲಸ, ಇಷ್ಟು ಕೆಲಸ ಇದು ದೈವದತ್ತವಾಗಿದ್ದರೆ ಮಾತ್ರ ಇಂಥ ವಿಶೇಷವಾಗಿರ್ತಕ್ಕಂಥದ್ದನ್ನು ನೋಡುವಂಥದ್ದು ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿ ವಾಣಿ ಮಹರ್ಷಿ ಯಾತ್ರೆಯಲ್ಲಿ ಮಾತ್ರವೇ ಸಾಧ್ಯ. ಬನ್ನಿ ಇನ್ನಷ್ಟು ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ದೇವಾನು ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನು ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಕ್ಷೇತ್ರದ ದರ್ಶನವನ್ನ ಮಾಡಿದ್ವಿ. ಜೊತೆಗೆ ಈಗ ಬನ್ನಿ ತಿಳಿಯೋಣ ಈ ಒಂದು ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಏನು, ಇಲ್ಲಿನ ಮಹಿಮೆ ಏನು ಅಂತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ
ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತಾವು ಈಗ ನೋಡ್ತಾ ಇರತಕ್ಕಂಥದ್ದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇದು ನಿನ್ನೆ ಮೊನ್ನೆದಲ್ಲ. ಸುಮಾರು ಚೋಳರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇಗುಲ ಇದು ಸಂಗಮೇಶ್ವರರ ದೇಗುಲ. ಸಂಗಮೇಶ್ವರರ ದೇಗುಲದ ಮುಂಭಾಗದಲ್ಲಿರ್ತಕ್ಕಂಥ ನಂದಿ ಇವತ್ತು ನೋಡಲಿಕ್ಕೆ ಹೀಗಾಗಿದ್ದರೂ ಆಗಿನ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ಒಂದು ನಂದಿಯ ಮುಂಭಾಗದಲ್ಲಿ ಸಂಗಮೇಶ್ವರರ ಆಲಯ. ಇಂದಿಗೂ ವಿಮಾನ ಗೋಪುರವನ್ನು ನಾವು ನೋಡಬಹುದು. ವಿಮಾನ ಗೋಪುರ, ನಾಟ್ಯರಂಗ ಹಾಗೂ ಆಲಯದ ಮಂಟಪ ಇವೆಲ್ಲ ಎಷ್ಟು ವಿಶೇಷವಾಗಿದೆ. ಇವತ್ತಿನ ಕಾಲದಲ್ಲಿ ನಾವು ನೋಡಬಹುದಾದರೂ ಇಂತಹ ಆಲಯಗಳು ನಮಗೆ ಸಿಗಲಾರದು. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಆಲಯಗಳು. ಕಣ್ಣಾಯಿಸಿದಷ್ಟುದ್ದಕ್ಕೂ ಜಲವೇ ಇದೆ. ಎಲ್ಲಿಂದೆಲ್ಲಿ ನೋಡಿದ್ರೂ ಜಲವೇ ಇರತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ. ಇಲ್ಲಿ ಸಂಗಮೇಶ್ವರರನ್ನ ಸಾಕಷ್ಟು ಜನಗಳು ಪೂಜೆ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಪ್ರತೀತಿ ಇದೆ. ಹಿಂದೆ ಸಂಗಮೇಶ್ವರರನ್ನ ಪೂಜೆ ಮಾಡಲಿಕ್ಕೆ ದೇವಾನುದೇವತೆಗಳು ಇಂದ್ರ, ಚಂದ್ರ, ದೇವೇಂದ್ರ ಪ್ರತಿಯೊಬ್ಬರು ಸಹಿತ ಇಲ್ಲಿ ಪೂಜೆ ಮಾಡ್ತಿದ್ರಂತೆ. ಜೊತೆಗೆ ಋಷಿಮುನಿಗಳು, ಎಷ್ಟೋ ಜನ ಮಹನೀಯರು, ಜ್ಞಾನಿಗಳು, ಬುದ್ಧಿಜೀವಿಗಳು ಹಾಗೂ ಸಾಕಷ್ಟು ಜನ ಪಂಡಿತರು ಎಲ್ಲರೂ ಪೂಜೆ ಮಾಡಿ ಪೂಜೆಯನ್ನು ಸಲ್ಲಿಸಿದಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ. ಈ ಒಂದು ಸಂಗಮೇಶ್ವರ ಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಯಾವುದೇ ಕೆಲಸಗಳನ್ನಾದರೂ ಇಲ್ಲಿಯೇ ಪ್ರಾರಂಭಿಸ್ತಿದ್ರಂತೆ. ಅಂದರೆ ಇದು ಸಾಕಷ್ಟು ಜನಗಳು ಆರಾಧನೆ ಮಾಡಿ ವಿಶೇಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸ್ಥಳ. ತಿಪ್ಪಗೊಂಡನಹಳ್ಳಿ ಡ್ಯಾಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸುತ್ತ ಜಲ, ಈ ದೇವಾಲಯದ ಸುತ್ತ ಜಲ ಇವತ್ತಿಗೂ ಸಾಕಷ್ಟು ಮಳೆಯಾದರೆ ಈ ದೇವಾಲಯ ನೀರಿನಲ್ಲಿ ಮುಚ್ಚುತ್ತೆ. ನೀರು ಕಡಿಮೆ ಆದಾಗ ಪುನಃ ಹೀಗೆ ದರ್ಶನಕ್ಕೆ ಸಿಗುತ್ತೆ. ಆದರೆ ಇವತ್ತು ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಈ ಆಲಯ ಇಲ್ಲಿದೆ. ಇದರಲ್ಲಿ ಒಂದು ವಿಶೇಷತೆ ಇದೆ. ಇಂತಹ ಆಲಯದಲ್ಲಿ ಸಾಕಷ್ಟು ಪವಾಡಗಳಿದೆ. ನಾವು ನೋಡಲಿಕ್ಕೆ ನಮಗೆ ಸಿಕ್ಕಂತಹದ್ದು ನಮ್ಮ ಭಾಗ್ಯ. ಸಂಗಮೇಶ್ವರರ ದರ್ಶನ ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಸಂಗಮೇಶ್ವರರ ದರ್ಶನ ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಸುತ್ತವೂ ಜಲ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕು. ಸುತ್ತ ಬೆಟ್ಟಗಳು, ಗುಡ್ಡಗಳು, ಸಾಕಷ್ಟು ವನಸಿರಿಗಳಿಂದ ತುಂಬಿರ್ತಕ್ಕಂಥದ್ದು. ಇಷ್ಟು ವನಸಿರಿಗಳಿಂದ ತುಂಬಿ ಸಾಕಷ್ಟು ಅರ್ಥಗರ್ಭಿತವಾಗಿ ಈ ಜಲ ಸಾಮಾನ್ಯವಾದ್ದಲ್ಲ. ಸಾಕಷ್ಟು ರೋಗ ರುಜಿನಗಳಿಗೂ ಎಂಥದ್ದೇ ಒಂದು ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡೋದಕ್ಕೂ ಆ ಪರಿಹಾರದಲ್ಲಿ ಈ ತೀರ್ಥದಲ್ಲೇ ಸಾಕಷ್ಟು ವಿಶೇಷತೆಗಳಿವೆ. ಈ ಗಂಗೆಯಲ್ಲಿ ಸಾಕಷ್ಟು ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ಅಂಶವಿದೆ. ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವಾನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರದ ಮಣಿವೆ. ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ.
ತಿಳಿದು ಮೌನವನ್ನು ಆಚರಿಸೋ ಗುರುವೇ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ನಾವು ಇಷ್ಟೊತ್ತು ನೋಡಿದ್ದು ನೀರಿನ ಮಧ್ಯಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಆಲಯವನ್ನು ನೋಡಿದ್ದು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸಂಗಮೇಶ್ವರರ ಆಲಯ ನೀರಿನ ಮಧ್ಯಭಾಗದಲ್ಲಿ. ನೀರು ಸಾಕಷ್ಟು ಬಂದಾಗ ಆಲಯ ಪೂರ್ತಿ ನೀರಿನಲ್ಲಿ ಮುಚ್ಚಿ ಹೋಗ್ತಾ ಇತ್ತು. ಆಗ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ವಿಶೇಷವಾದಂತಹ ರೀತಿ ಸ್ವಾಮಿನ ಸಂಗಮೇಶ್ವರನ್ನ ಈ ಒಂದು ಭಾಗದಲ್ಲಿ ತಂದು ಪ್ರತಿಷ್ಠಾಪಿಸಿರ್ತಕ್ಕಂಥದ್ದನ್ನು ಇವತ್ತು ನಾವಿಲ್ಲಿ ನೋಡ್ಬೋದು. ಅಲ್ಲಿ ಆಲಯ ಮಾತ್ರ, ಆದರೆ ಸ್ವಾಮಿ ಇರ್ತಕ್ಕಂಥದ್ದು ಈ ಒಂದು ಭವ್ಯವಾದಂತಹ ವಿಶೇಷವಾದಂತಹ ಆಲಯದಲ್ಲಿ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ಈಗ ನಾವು ನೋಡ್ತಾ ಇರ್ತಕ್ಕಂಥ ಈ ಆಲಯ ಇದು ಸಂಗಮ ಕ್ಷೇತ್ರ. ಸಂಗಮ ಕ್ಷೇತ್ರವಾದ್ದರಿಂದ ಇಲ್ಲಿ ಸಂಗಮವಾಗ್ತಕ್ಕಂಥದ್ದು ಅರ್ಕಾವತಿ ಮತ್ತು ಭೋಗಾವತಿ. ಅರ್ಕಾವತಿ ಮತ್ತು ಭೋಗಾವತಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರವೇ ಸಂಗಮೇಶ್ವರನ ಆಲಯ. ಸಂಗಮೇಶ್ವರನ ಇವತ್ತು ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸಹಿತ ಬಹಳ ವಿಶೇಷವಾಗಿದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಲಯ, ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಸಂಗಮೇಶ್ವರರ ಆಲಯ ನಿಜಕ್ಕೂ ಬಹಳ ವಿಶೇಷ. ಸುಮಾರು ವರ್ಷಗಳ ಕಾಲ, ದಿನದ 24 ಗಂಟೆ, ವರ್ಷದ 365 ದಿವಸ ಸ್ವಾಮಿ ಜಲದಲ್ಲೇ ಇದ್ದಿದ್ದರಿಂದ ಸದಾಕಾಲ ತಂಪನ್ನೇ ಕೊಡ್ತಾನೆ. ಶಿವ ಅಂದ್ರೇ ಹಾಗೆ, ಚಂದ್ರಶೇಖರ, ಚಂದ್ರನು ತಲೆ ಮೇಲೆ, ಗಂಗೆಯೂ ತಲೆ ಮೇಲೆ. ಹಾಗೆ ಗಂಗಾಧರೇಶ್ವರನಿಗೆ ನಿತ್ಯವೂ ನಿತ್ಯಾಭಿಷೇಕ, ವಿಶೇಷವಾಗಿರ್ತಕ್ಕಂಥ ಫಲ ಪಂಚಾಮೃತ, ಸದಾಕಾಲ ಸ್ವಾಮಿಗೆ ಅಭಿಷೇಕ, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಚಂದ್ರಶೇಖರಾಯ ನಮಃ. ಓಂ ಗಿರಿಜಾಶಂಕರಾಯ ನಮಃ. ಓಂ ಶ್ರೀ ಮಹಾರೂಪಾಯ ನಮಃ. ಓಂ ಭವಹರಾಯ ನಮಃ. ಓಂ ಭವೇಶ್ವರಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಓಂ ಶಂಕರಾಯ ನಮಃ. ಕ್ಷೇತ್ರದ ವಿಶೇಷತೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ರು, ಜೊತೆಗೆ ಸ್ಥಳ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರೂಜಿ ಅವರು. ಬನ್ನಿ ಕೇಳೋಣ ಗುರುಜಿ ಮುಂದೆ ಏನ್ ಹೇಳ್ತಾರೆ ಅಂತ. ಅಗಜಾನನ ಪದ್ಮಾರ್ಕಂ ಗಜಾನನ ಮಾರ್ನಿಶಮನೇಕದಂತ ಭಕ್ತಾನಾಮೇಕದಂತಪಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಶ್ರೀಮದ್ ಮಹಾಗಣಪತಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಯೇ ನಮಃ. ಸಿದ್ಧಿವಿನಾಯಕಾಯ ನಮಃ. ಮಹಾಗಣಪತಿ ದೇವತಾಭ್ಯೋ ನಮಃ. ಉದ್ದಂಡ ಗಣಪತಿ ನಮಃ. ಶ್ರೇಷ್ಠ ಗಣಪತಿ ನಮಃ. ಅಭಯ ಗಣಪತಿ ನಮಃ. ಮಹಾಗಣಪತಿ ದೇವತಾಭ್ಯೋ ನಮಃ. ಸಂಕಷ್ಟಹರ ಮಹಾಗಣಪತಿ ದೇವತಾಭ್ಯೋ ನಮಃ. ಧೂಪದೀಪ ನೈವೇದ್ಯಾರಾಧನಂ ಕರಿಷ್ಯೆ. ದಶಾಂಗುಲವಿದ್ಯುದೋಪಂ ಸುಗಂಧಂಚ ಸಮನೋಹರಂ ಕಪಿಲಾರ ಸಂಯುಕ್ತಂ ಧೂಪೋಯಮೃತರ. ಧೂಪಮಾಗ್ರಾಪಯಾಮಿ. ಧೂಪಾಂತರಮಧ್ಯೆ ದೀಪಂ ಶ್ರಾವಯಾಮಿ. ದೀಪಾಂತರಮಧ್ಯೆ ಕರ್ಪೂರೋತ್ತರ ಮಹಾಮಂಗಳ ನೀಲಾರ್ಜನಂ ಕರಿಷ್ಯೆ. ದಶಾಂಗಲಂ ಧೂಪಂ ಸುಗಂಧಂಚ ಸಮನೋಹರಂ ಕಪಿಲಾರ ಸಂಯುಕ್ತಂ ಧೂಪೋಯಮೃತರ್ಚ್ಯತಾಂ. ಧೂಪಮಾಗ್ರಾಪಯಾಮಿ. ವನಸ್ಪತೋತ್ಪನ್ಯೋಡೋಪಾಧ್यो ಗಂಧದೋದ್ಯಮಃ. ಆಗ್ನೇಯಸ್ರದೇವಾನಂದೋಪೋಯಂ ಪ್ರದರ್ಶ್ಯತಾಂ. ಧೂಪಮಾಗ್ರಾಪಯಾಮಿ. ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಓಂ ಸಾಂಗ್ರಹಣ್ಯೇತ್ಯಾಷದೆ ಸಾಂಗೃಹಾತ್ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ.
ಸಂಕಷ್ಟರ ಮಹಾಗಣಪತಿ ದೇವತಾಭ್ಯೋ ನಮಃ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಶಿವ ಶಿವ ಶಂಕರ ಹೇ ಅಭಯಂಕರ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತರಾಯ ತ್ರಿಕಾರ್ಯಕಾಲಾಯ ಕಾಲಾರ್ತಿ ರುದ್ರಾಯ ನೀಲಕಂಠಾಯ ಪ್ರತ್ಯಂಧಯಾಯ ಸರ್ವೇಶ್ವರಾಯ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ವಾಮದೇವಾಯ ನಮಃ. परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. कनकसमेश कैलासवास विश्वेश्वराय नमः. कनकसमेश कैलासवास विश्वेश्वराय नमः. गौरी प्रियाय कालान्तकाय ज्योतिर्मयाय नमः. गौरी प्रियाय कालान्तकाय ज्योतिर्मयाय नमः. ॐ नमः शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. साम्भवाय शिवताण्डवाय शिवशङ्कराय भक्तप्रियाय नादप्रियाय रामप्रियाय नमः. चर्माम्बराय नेत्रत्रयाय गीतप्रियाय नमः. ॐ नमः शिवाय ॐ नमः शिवाय ॐ नमः शिवाय नमः. शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. नमः शिवाय ॐ नमः शिवाय ॐ नमः शिवाय
परमेश्वराय शशिशेखराय गंगाधराय नमः परमेश्वराय शशिशेखराय ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಈ ಪ್ರಾಂತ್ಯಕ್ಕೆ ನಾವು ಬಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗಮೇಶ್ವರನ ದರ್ಶನ ಮಾಡುವಾಗ ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಜನ ಸ್ವಾಮಿ ಈ ಭಾಗದಲ್ಲಿ ಮಳೆ ಕಡಿಮೆ ಇದೆ, ಈ ಬಾರಿ ಮಳೆ ಆಗಬೇಕು, ಸಂಗಮೇಶ್ವರನ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಗೋಪುರ ಇಲ್ಲಿ ಮುಳುಗಿದ್ರೆ ವಿಶೇಷವಾಗಿ ಸಾಕಷ್ಟು ಜನಕ್ಕೆ ನೀರಿನ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಒಳಗಿರ್ತಕ್ಕಂಥ ಸ್ವಾಮಿ ಇಲ್ಲಿದ್ದಾನೆ. ಈಗ ಸಂಗಮೇಶ್ವರನಿಗೆ ಮಹಾಭಿಷೇಕ ಆಯಿತು. ಅಭಿಷೇಕ ಆದ ನಂತರ ತಾವೆಲ್ಲರೂ ನೋಡ್ತಿದ್ದೀರಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಇಲ್ಲಿ ಸಾಂಬ ಸದಾಶಿವನು ತೃಪ್ತಿಪಟ್ಟಾಯಿತು. ಶಿವ ತೃಪ್ತಿಪಟ್ಟಾದ ನಂತರ ಇನ್ನು ಶಿವನಿಗೆ ಮಂಗಳಾರತಿ ಆಗಬೇಕು. ಅದೇ ಪ್ರಕಾರ ಒಂದು ಚಿಕ್ಕ ಗೋಮಾತೆ ಇನ್ನು ಈಗಷ್ಟೇ 13 ದಿವಸದ ಕೂಸು, ಈ ತಾಯಿಗೂ ಸಹಿತ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಭಕ್ತಿಯಿಂದ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅದಾದ ನಂತರ ಮಹಾಮಂಗಳಾರತಿ ಮಾಡೋಣ. ಬನ್ನಿ. शिवाय नमो ओम नमः शिवाय शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो ओम नमः शिवाय 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 शिवाय नमो ಶನಿವಾರದ ಈ ಒಂದು ವಿಶೇಷವಾದ ದಿನ ಗುರೂಜಿಯವರು ಕಂಡು ಕೇಳರಿಯದ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕ್ಷೇತ್ರ ಎಲ್ಲಿದೆ, ಇಲ್ಲಿಗೆ ಹೋಗೋದು ಬಹಳಾನೇ ಕಷ್ಟ ಕಣ್ರಿ. ಆದ್ರೂ ಕೂಡ ನಮ್ಮೆಲ್ಲರಿಗಾಗಿ, ನಿಮ್ಮೆಲ್ಲರಿಗಾಗಿ, ಅದರಲ್ಲೂ ವೀಕ್ಷಕರು ನೋಡ್ಲೇಬೇಕು ಇಂತಹ ಸ್ಥಳವನ್ನ ಅಂತ ಗುರೂಜಿಯವರು ಕಷ್ಟಪಟ್ಟು ಈ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಈ ಕ್ಷೇತ್ರದ ಮಹಿಮೆ ಏನು, ಬನ್ನಿ ಗುರೂಜಿ ತಿಳಿಸ್ಕೊಡ್ತಾರೆ ಈಗ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ ನಮನ ನಮನ
ಲಕ್ಷ್ಮೀನರಸಿಂಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಲಕ್ಷ್ಮೀ ನರಸಿಂಹಂ ಕರಾವಲಂಬ. ಲಕ್ಷ್ಮೀ ನರಸಿಂಹನ ಆರಾಧನೆ ಬಹಳ ವಿಶೇಷವಾದ. ಬೆಂಗಳೂರಿಗೆ ತುಂಬ ಸಮೀಪದಲ್ಲಿರ್ತಕ್ಕಂತಹ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಣ ಅದು ಬೆಟ್ಟ ಗುಡ್ಡಗಳು ಮತ್ತು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳು. ಸಾಕಷ್ಟು ವನಸಿರಿಗಳಿಂದ ನಿರ್ಮಿತವಾದಂತಹ ವನಸಿರಿಗಳು ಸುತ್ತಮುತ್ತ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ ಇರೋದಾದರೂ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಮಾನ ಗೋಪುರ, ರಾಜಗೋಪುರ ಇವೆಲ್ಲವೂ ಬಹಳ ವಿಶೇಷ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಎಷ್ಟು ಮುಖ್ಯವೋ ವಿಮಾನ ಗೋಪುರದಲ್ಲಿರ್ತಕ್ಕಂತಹ ಕಳಶವೂ ಅಷ್ಟೇ ಮುಖ್ಯ. ಈ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಬನ್ನಿ ಒಳಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಿಬಿಡಿ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಚತುರ್ವಿಧ ಪರಪುರುಷಾರ್ಥ ಸಿದ್ಧರ್ಥಂ ಆರೋಗ್ಯಭಾಗ್ಯವಾ ಸಿದ್ಧರ್ಥಂ ಮನಸಾ ಬಿಟ್ಟ ಸಿದ್ಧರ್ಥಂ ಲಕ್ಷ್ಮೀನಾರಸಿಂಹಸ್ವಾದಾರ್ವಂದಯೋಃ ಅಷ್ಟೋತ್ತರ ನಾಮಾವಳಿ ಪೂಜಾಂಚ ಕರಿಷ್ಯೇ. ನರಸಿಂಹಸ್ವಾಮಿ 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 ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ, ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ ಸ್ವಾಮಿ ಸತ್ಯ ಮಾರ್ಗಗಾಮಿ. ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. ಪ್ರಹ್ಲಾದನು ನಿನ್ನನುತಿಸಲು ಸೌಮ್ಯನಾದೆಯಲ್ಲ, ನೀ ಸೌಮ್ಯನಾದೆಯಲ್ಲ. ಸೌಮ್ಯ ಭಾವದಿ ನಮ್ಮನು ಸಲಹು ಎಂದು ಬಂದೆವಲ್ಲ, ಶರಣೆಂದು ಬಂದೆವಲ್ಲ. ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. दास्ते पद्मप्रिये पद्मदलायताक्षे विष्णुप्रिये विष्णुमनानुकूले त्वत्पादपद्मं मयि सन्निधत्स्व. नः विष्णुभक्त्यै च देवहे नो लक्ष्मी प्रचोदयातु. श्रीरङ्गरामेश्वरी श्रीमन्मन्दकटाक्षलब्धविभवः ब्रह्मेन्द्रगङ्गाधरा त्वां पद्मिनीक्यकुटुम्बिनीं सरसितां वन्दे मकन्दप्रिया. लक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्. ॐ
ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಶನೇ ಮೇಶ್ವರೀಂ ಸರ್ವೋದಾನಾಂತ್ವಾಮಿಹೋಪತ್ತಯೇ ಶ್ರೀಂ ಓಂ ಏಕದಂಧಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರ್ಯೈ ನಮೋ ನಮಃ. ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಇವತ್ತಿನ ದಿವಸದ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ದೇವರಾಯನದುರ್ಗದಲ್ಲಿರ್ತಕ್ಕಂಥ ಭೋಗ ನರಸಿಂಹ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಪ್ರತಿ ವಾರಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವೇ ಭೋಗ ನರಸಿಂಹ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ತಾಣವಾದಂತಹದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕ್ಷೇತ್ರದ ವಿಶೇಷತೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ರು, ಜೊತೆಗೆ ಸ್ಥಳ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರೂಜಿ ಅವರು. ಬನ್ನಿ ಕೇಳೋಣ ಗುರೂಜಿ ಮುಂದೆ ಏನ್ ಹೇಳ್ತಾರೆ ಅಂತ. ಓಂ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ನಾವಿವತ್ತು ಬಂದಿರತಕ್ಕಂತಹ ಈ ಒಂದು ಪುಣ್ಯಕ್ಷೇತ್ರ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಜಯಮಂಗಳ ಅಂತಕ್ಕಂತಹ ಈ ನದಿ, ಜಯಮಂಗಳ ನದಿ ಉಗಮ ಸ್ಥಳ ಇದು. ಇಲ್ಲಿ ಉದ್ಭವಿಸ್ತಕ್ಕಂತಹದ್ದು ಸುಮಾರು ಆಂಧ್ರ ತನಕ ಪ್ರಯಾಣ ಬೆಳೆಸ್ತಕ್ಕಂತಹದ್ದು. ಎಷ್ಟು ವಿಶೇಷವಾಗಿದೆ ನೋಡಿ. ಈ ಒಂದು ಕ್ಷೇತ್ರ ಇರ್ತಕ್ಕಂತಹದ್ದು ದೇವರಾಯನದುರ್ಗದಲ್ಲಿ. ದೇವರಾಯನದುರ್ಗದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರ ಇಂತಹ ಒಂದು ಪುಣ್ಯಕ್ಷೇತ್ರ. ಅದರಲ್ಲೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ, ತ್ರಿಗುಣಾತ್ಮಕ ಶ್ರೀ ಮಹಾಕಾಳಿ ಸಹಿತ ಮಹಾಲಕ್ಷ್ಮಿನೂ ಇಲ್ಲಿ ನಾವು ನೋಡಬಹುದು. ಅಂದರೆ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸ್ಥಳ. ತಳಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಭೋಗ ನರಸಿಂಹ ಮಹಾಲಕ್ಷ್ಮಿ, ಬೆಟ್ಟದ ಮೇಲ್ಭಾಗದಲ್ಲಿ ಯೋಗ ನರಸಿಂಹ, ಅದು ಮತ್ತಷ್ಟು ವಿಶೇಷ. ಇಲ್ಲಿ ಇರ್ತಕ್ಕಂಥದ್ದು ಜಯಮಂಗಲ ನದಿ, ಇಲ್ಲಿ ಉಗಮ ಸ್ಥಳ ಅಂದರೆ ಉದ್ಭವಿಸ್ತಕ್ಕಂಥ ಸ್ಥಳ. ಬನ್ನಿ, ಇನ್ನೂ ಸಾಕಷ್ಟು ವಿಶೇಷಗಳಿದೆ, ನೋಡ್ತಾ ಹೋಗೋಣ. ಬರ್ತಕ್ಕಂತಹ ಯಾರೊಬ್ಬ ಯಾತ್ರಿಕರಾದರೂ ಸಹಿತ ಮೊದಲು ಇಲ್ಲಿ ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ಈ ಒಂದು ಕಲ್ಯಾಣಿನಲ್ಲಿ ಪ್ರತಿಯೊಬ್ಬರು ಸಹಿತ ಸ್ನಾನವನ್ನು ಅಥವಾ ಶುದ್ಧಿಯನ್ನು ಮಾಡಿ ನಂತರ ದೇವರ ದರ್ಶನಕ್ಕೆ ಹೊರತಕ್ಕಂಥದ್ದು. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಜಯಮಂಗಲಿ ನದಿ ಹರಿತಾ ಇರ್ತಕ್ಕಂಥದ್ದು, ಇಲ್ಲಿ ಉದ್ಭವಿಸ್ತಿರ್ತಕ್ಕಂಥದ್ದು ಬಹಳ ಆನಂದದಾಯಕ, ವಿಶೇಷತೆ ಸಹಿತ. ಬನ್ನಿ ಉಗಮ ಸ್ಥಳ ನೋಡ್ಕೊಂಡು ಬರೋಣ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಚಿಕ್ಕದಾದಂತಹ ಒಂದು ಕೊಳ ಇದೇ ಜಯಮಂಗಳ ಉಗಮಸ್ಥಳ. ಜಯಮಂಗಳ ನದಿ ಇಲ್ಲಿ ಚಿಕ್ಕದಾಗಿ ಹುಟ್ಟಿದಂತಹ ವಿಶೇಷವಾಗಿರ್ತಕ್ಕಂಥ ಈ ತೀರ್ಥ ಪೆನಗೊಂಡದಲ್ಲಿ, ಅಂದರೆ ಆಂಧ್ರ ಪೆನಗೊಂಡದಲ್ಲಿ ಅಲ್ಲಿ ತನಕ ಹರಿತಕ್ಕಂಥದ್ದು. ಇವತ್ತಿಗೂ ಬಹಳ ವಿಶೇಷ. ಎಷ್ಟೋ ಜನ ರೈತಾಪಿ ವರ್ಗದವರೆಗೂ ಸಹಿತ ಒಂದು ಮನೆದೇವಿಯಾಗಿ, ಪ್ರತಿಯೊಬ್ಬರಿಗೂ ಸಹಿತ ಗ್ರಾಮದೇವಿಯಾಗೂ ಅಥವಾ ನದಿಯಲ್ಲಿ ಒಂದು ವಿಶೇಷತೆಯಾಗೂ ಇರ್ತಕ್ಕಂಥದ್ದು ಈ ಜಯಮಂಗಲ ನದಿ. ಉಗಮಸ್ಥಳ ಚಿಕ್ಕದಾದರೂ ಬೆಳೆದು ಹರಿದು ಸಾಕಷ್ಟು ಜನ ವಿಶೇಷವಾಗಿರ್ತಕ್ಕಂಥ ರೈತರಿಗೆ ಬೆನ್ನೆಲುಬಾಗಿದ್ದು ಪ್ರತಿಯೊಬ್ಬರ ಜೀವಾಳವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಯಿ ಈ ಜಯಮಂಗಲ ದೇವಿ. ಇದೊಂದು ದುರ್ಗ ವೃಕ್ಷ. ಈ ವೃಕ್ಷ ನೋಡಲಿಕ್ಕೆ ಮೈತುಂಬ ಮುಳ್ಳು, ಆದರೆ ಇದ್ರ ಉಪಯೋಗ ಬಹಳ ವಿಶೇಷ. ಯಾರೊಬ್ಬರ ವಾಸ್ತುವಿನಲ್ಲಿ ಏನು ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಇದು ಬಹಳ ಸಹಾಯ ಮಾಡುತ್ತೆ. ಆದರೆ ಈ ವೃಕ್ಷದಿಂದ ಏನೆಲ್ಲ ಕಾರ್ಯಸಿದ್ಧಿ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಗೋರ್ಗೋ ವೃಕ್ಷ ನೋಡಿ ಆನಂದಿಸಬಹುದು, ಸ್ಪರ್ಶಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಮೈತುಂಬ ಮುಳ್ಳಿರ್ತಕ್ಕಂಥದ್ದು. ಮೈತುಂಬ ಮುಳ್ಳಿದ್ರೂ ಒಳ್ಳೆಯ ಮನಸ್ಸಿರ್ತಕ್ಕಂಥದ್ದು. ಸಾಕಷ್ಟು ಯಂತ್ರ ಚಕ್ರಗಳಿಗೂ
ಹಾಗೂ ವಿಗ್ರಹಗಳನ್ನು ತಯಾರು ಮಾಡಲಿಕ್ಕೂ ಈ ವೃಕ್ಷದ ಸಹಾಯ ಇದೆ, ವಿಶೇಷತೆ ಇದೆ. ಬನ್ನಿ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ಬಂಡೆಯಲ್ಲೇ ಉದ್ಭವಿಸಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ವೃಕ್ಷ. ಇಲ್ಲಿ ಮಣ್ಣಿಲ್ಲ, ರಸಗೊಬ್ಬರವೂ ಇಲ್ಲ, ಆದರೂ ಪ್ರಕೃತಿ ಅಂತಕ್ಕಂಥದ್ದು ಎಷ್ಟು ವಿಶೇಷವಾಗಿದೆ. गुरु ब्रह्मा गुरु विष्णु गुरुदेवो महेश्वरः. गुरु साक्षात् परं ब्रह्मा. तस्मै श्री गुरवे नमः. तस्मै श्री गुरवे नमः. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ. ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಕ್ಷೇತ್ರದ ವಿಶೇಷತೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ರು, ಜೊತೆಗೆ ಸ್ಥಳ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರೂಜಿ ಅವರು. ಬನ್ನಿ ಕೇಳೋಣ ಗುರೂಜಿ ಮುಂದೆ ಏನ್ ಹೇಳ್ತಾರೆ ಅಂತ. ಲಕ್ಷ್ಮೀ ನರಸಿಂಹನ ಕ್ಷೇತ್ರ ಇದು ಸಾಕಷ್ಟು ವನಸಿರಿಗಳಿಂದ ವಿಶೇಷವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತರು ನಾನಾ ಮೂಲೆಗಳಿಂದ ಬರ್ತಾರೆ. ಎಷ್ಟೋ ಜನಕ್ಕೆ ಮನೆದೇವರಾಗಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ವಿಶೇಷಗಳನ್ನು, ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಣ. ಈ ಒಂದು ಕ್ಷೇತ್ರ ದೇವರಾಯನದುರ್ಗ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಈ ದೇವರಾಯನದುರ್ಗದ ವಿಶೇಷವಾಗಿರ್ತಕ್ಕಂಥ ತಾಣದಲ್ಲಿ ವೈಭವಪೂರಿತವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಲಕ್ಷ್ಮೀ ನರಸಿಂಹನ ಇಲ್ಲಿ ದರ್ಶನ ಮಾಡಿದ್ರೆ ನಿಜಕ್ಕೂ ವಿಶೇಷವಾಗಿರ್ತಕ್ಕಂಥ ಭಾಗ್ಯವೇ ಸರಿ. ಬನ್ನಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಬರೋಣ.
ಸಂಘನಾಯಕ ಸುರಾರಿ ಸಂಘನಾಶಕ ಸರ್ವಲೋಕಪಾಲಕ ಸಮಸ್ತ ಭಕ್ತ ಪೋಷಕ ದೇವ ಸಂಘನಾಯಕ ಸುರಾರಿ ಸಂಘನಾಶಕ ಸರ್ವಲೋಕಪಾಲಕ ಸಮಸ್ತ ಭಕ್ತ ಪೋಷಕ ವಾಂಛಿತಾರ್ಥದಾಯಕ ವಿಚಿತ್ರ ರೂಪಧಾರಕ ವಾಂಛಿತಾರ್ಥ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಯೋಗ ನರಸಿಂಹ, ಯೋಗ ಲಕ್ಷ್ಮೀ ನರಸಿಂಹ ಇದು ಬ್ರಹ್ಮಕರಾರ್ಚಿತವಾಗಿ ಪ್ರತಿಷ್ಠಾಪನೆಗೊಂಡಿರತಕ್ಕಂಥದ್ದು. ಬ್ರಹ್ಮ 2000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಸ್ವಾಮಿ ಬ್ರಹ್ಮನ ತಪಸ್ಸಿಗೆ ಮೆಚ್ಚಿ ವಿಷ್ಣು ಪರಮಾತ್ಮ ದರ್ಶನವನ್ನು ಕೊಟ್ಟಂಥ ಸ್ಥಳ. ಆದರೂ ಈ ಕ್ಷೇತ್ರದಲ್ಲಿ ಬಹಳಷ್ಟು ಪವಾಡಗಳೇ ಇದೆ. ಈಗ ತಾವು ನೋಡ್ತಾ ಇರತಕ್ಕಂತಹ ಈ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ ಇದು ಇಂದಿನದಲ್ಲ, ಪುರಾತನದ್ದು. ಜೊತೆಗೆ ಬ್ರಹ್ಮಕರಾರ್ಚಿತವಾಗಿ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿ ಸಾಮಾನ್ಯವಾದ್ದಲ್ಲ. ಇಂದಿಗೂ ಸ್ವಾಮಿಯ ಬಾಯಲ್ಲಿ 2 ಸಾಲಿಗ್ರಾಮಗಳಿದೆ. ಒಂದು ವಿಷ್ಣು ಸಾಲಿಗ್ರಾಮ, ಒಂದು ನರಸಿಂಹ ಸಾಲಿಗ್ರಾಮ. ಆದರೂ ಸಾಲಿಗ್ರಾಮ ಇರೋ ಕಡೆ ಅನುಷ್ಠಾನಗಳೇ ವಿಶೇಷ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ತಳಭಾಗದಲ್ಲಿ ನಾವು ನೋಡಬಹುದು ಗರುಡ ಇರ್ತಕ್ಕಂಥದ್ದು. ಗರುಡನ ಮೇಲ್ಭಾಗದಲ್ಲಿ ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥ ಶಾಂತಮೂರ್ತಿ ಯೋಗ ನರಸಿಂಹ. ಬೆಟ್ಟದ ತಳಭಾಗದಲ್ಲಿ ಭೋಗ ನರಸಿಂಹ. ಅಲ್ಲಿ ನಿತ್ಯವೂ ನಿತ್ಯೋತ್ಸವ, ಹಾಗೆ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳು, ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೀತಿರುತ್ತೆ. ಇಲ್ಲಿ ಯೋಗ ನರಸಿಂಹ ಬರ್ತಕ್ಕಂತಹ ಭಕ್ತರಿಗೆ ಯೋಗ್ಯವಾದಂತಹ ಪ್ರತಿಯೊಬ್ಬರಿಗೂ ಯೋಗಗಳನ್ನು ಕೊಡ್ತಕ್ಕಂಥ, ಶೀಘ್ರವಾಗಿ ಅನುಗ್ರಹಗೊಳ್ತಕ್ಕಂಥ ವಿಶೇಷವಾದಂತಹ ಮೂರ್ತಿ ಸಾಲಿಗ್ರಾಮ ಮೂರ್ತಿ. ಅಂತಹ ವಿಶೇಷವಾದಂತಹ ಸ್ವಾಮಿನ ದರ್ಶನಕ್ಕೆ ನಾವು ಬಂದಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಇಂದಿನ ದಿವಸ ಎಲ್ಲರಿಗೂ ಸಹಿತ ಸನ್ಮಂಗಳವನ್ನು ಉಂಟಾಗಿ ಲಕ್ಷ್ಮೀ ನರಸಿಂಹನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಿಮ್ಮೆಲ್ಲರ ಹೆಸರಲ್ಲಿ ನಾನು ಸಂಕಲ್ಪವನ್ನು ಮಾಡಿಸ್ತಿದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ವೀಕ್ಷಕ ಪ್ರಭುಗಳು ಅಂದರೆ ಇವತ್ತಿನ ದಿವಸ ರಾಜ್ಯದಾದ್ಯಂತ, ದೇಶದಾದ್ಯಂತ ರೈತಾಪಿ ವರ್ಗದವರಿಗೆ, ಅದರಲ್ಲಿ ರೈತರಿಗೆ ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬೇ ರೈತರು. ಹಾಗೂ ನೊಂದಿರ್ತಕ್ಕಂಥವರು ಸಾಕಷ್ಟು ಜನ. ಯಾರೊಬ್ಬರ ಜಾತಕದಲ್ಲಿ ರಾಹುಕೇತುವಿನ ದೃಷ್ಟಿಯಾಗಲಿ ಅಥವಾ ಶನಿ ದೃಷ್ಟಿಯಲ್ಲಾಗಲಿ ಸಮಸ್ಯೆಗಳಂತಕ್ಕಂಥ ಸೆರೆಮಾಲೆಯನ್ನು ಹೊರಲಿಕ್ಕಾಗದಿರ ಸಾಕಷ್ಟು ಜನ ನೊಂದು ಬೆಳ್ತಾ ಇದ್ದಾರೆ. ಆದರೂ ರಾಹುಕೇತುಗಳ ದೃಷ್ಟಿ ದೂರ ಆಗಬೇಕಾದ್ರೆ, ಲಗ್ನದಲ್ಲಿರ್ತಕ್ಕಂತಹ ದೋಷ ದೂರವಾಗಬೇಕಾದ್ರೆ, ಶತ್ರುಗಳ ಬಾಧೆ ದೂರವಾಗಬೇಕಾದ್ರೆ ಲಕ್ಷ್ಮೀ ನರಸಿಂಹನಿಗೆ ಮೊರೆ ಹೋದರೆ ಎಲ್ಲವೂ ಕಾರ್ಯ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅಂತಹ ಇಷ್ಟಾರ್ಥ ಸಿದ್ಧಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ತಾವೆಲ್ಲರೂ ನೋಡ್ತಿದ್ದೀರಿ. ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಒಂದು ಅರ್ಚನಾ ಸಂಕಲ್ಪ ಎಲ್ಲರಿಗೂ ಯಶಸ್ಸನ್ನು ತಂದುಕೊಳ್ಳಿ. ಶ್ರೀಲಕ್ಷ್ಮೀ ನಾಯಕ ಶ್ರೀ ಭಾಗ್ಯದಾಯಕ ನರಸಿಂಹ ಶುಭದಾಯಕ. ಶ್ರೀಲಕ್ಷ್ಮೀ ನಾಯಕ ಶ್ರೀ ಭಾಗ್ಯದಾಯಕ ನರಸಿಂಹ ಶುಭದಾಯಕ. ಬೇಡುತ್ತಾನ ಬಂದೆ ಹಾಡುತ್ತಾನ ನಿಂದೆ ಕಾಪಾಡು ವರದಾಯಕ. ನಿಮ್ಮ ಸೇವೆಯೇ ನನ್ನ ಕಾಯಕ. ಸ್ವಾಮಿ ದಯೆ ತೋರು ಶ್ರುತ ಪೋಷಕ. ಶ್ರೀಲಕ್ಷ್ಮೀ ನಾಯಕ ಶ್ರೀ ಭಾಗ್ಯದಾಯಕ ನರಸಿಂಹ ಶುಭದಾಯಕ. ನರಸಿಂಹ ಶುಭದಾಯಕ. ನರಸಿಂಹ ಶುಭದಾಯಕ. ಕ್ಷೇತ್ರದ ವಿಶೇಷತೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ರು, ಜೊತೆಗೆ ಸ್ಥಳ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರುಜಿ ಅವರು. ಬನ್ನಿ ಕೇಳೋಣ ಗುರುಜಿ ಮುಂದೆ ಏನ್ ಹೇಳ್ತಾರೆ ಅಂತ. ಸರಸಿಜಲ್ಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋ ತ್ರಿಭುವನ ಭೂತಿಕರೀಂ ಪ್ರಸೀದ ಮಖ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣು ಪ್ರೇಯಸಿಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ತಾಯಿಯ ಸಾನ್ನಿಧ್ಯ ಇರ್ತಕ್ಕಂಥದ್ದು ಗೊರವನಹಳ್ಳಿ ಕ್ಷೇತ್ರ. ನೀವು ನೋಡಿದ್ದೀರಿ, ಗೊರವನಹಳ್ಳಿ ಕ್ಷೇತ್ರ ಅಂದರೆ ಪ್ರತಿಯೊಬ್ಬರಿಗೂ ನೆಟ್ಟಗಾಗಬಹುದು. ಕಾರಣ ನಭೂತೋ ನಭವಿಷ್ಯತ್. ಅಂತಹ ಒಂದು ಅನುಷ್ಠಾನ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದದ್ದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಈ ಕ್ಷೇತ್ರಕ್ಕೆ ಈಶಾನ್ಯ ಭಾಗದಲ್ಲಿ ಗೊರವನಹಳ್ಳಿ ಇರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ, ಅದರಲ್ಲೂ ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಲಕ್ಷ್ಮಿಯ ಸಾನ್ನಿಧ್ಯ ಇಲ್ಲಿಂದ ಸರ್ಪದಾಕಾರವಾಗಿ ಗೊರವನಹಳ್ಳಿ ಕ್ಷೇತ್ರಕ್ಕೆ ಸೇರಿದ್ದು ಅಂತೇಳಿ ಹಿಂದಿನ ಪ್ರತೀತಿ ಹೇಳುತ್ತೆ. ಆದರೂ ಈ ಕ್ಷೇತ್ರಕ್ಕೆ ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ಗೊರವನಹಳ್ಳಿ, ಯಾರೊಬ್ಬರು ಸಹಿತ ಗೊರವನಹಳ್ಳಿ ಕ್ಷೇತ್ರವನ್ನು ದರ್ಶನ ಮಾಡಿ ತದನಂತರ ಇಲ್ಲಿರ್ತಕ್ಕಂತಹ ಯೋಗ ನರಸಿಂಹನ ಅರ್ಧಾಂಗಿಯಾದಂಥ ಮಹಾಲಕ್ಷ್ಮಿನ ದರ್ಶನ ಮಾಡಿದ್ರೆ ಆಗ ಆ ಯಾತ್ರೆ ಪರಿಪೂರ್ಣವಾಗ್ತಕ್ಕಂಥದ್ದು.
ಅಂತಹ ವಿಶೇಷತೆ ಇರ್ತಕ್ಕಂಥ ಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯ ಇಲ್ಲಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. बद्धालये बद्धधराजताक्षे विश्वप्रिये विश्वफलानुकूले त्वत्पादपद्मं महि सन्निधत्वा लक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्. धीं च धीमहि तन्नो लक्ष्मी प्रचोदयात्. ನರಸಿಂಹ ಶ್ರೀ ಲಕ್ಷ್ಮೀ ರಮಣ ನಾನಂಬಿದೆ ನಿನ್ನ ಚರಣ. ನರಸಿಂಹ ಶ್ರೀ ಲಕ್ಷ್ಮೀ ರಮಣ ನಾನಂಬಿದೆ ನಿನ್ನ ಚರಣ. ನಾ ತಾಳೆನು ತಾಪತ್ರಯ ನೀ ನೀಡುವ ನಿನ್ನಾಶ್ರಯ. ಈ ಬಾಳ ಬೆಳಕಾಗು ಈ ವೇದನೆ ನೀಗು ಪಾಹಿ ಪಾಹಿ ನಾರಸಿಂಹನೇ. ಇದು ಧವಳ ಮಂಟಪ. ಧವಳ ಮಂಟಪ ಅಂದರೆ ಭೋಗ ನರಸಿಂಹ ಕ್ಷೇತ್ರದಿಂದ ಲಕ್ಷ್ಮೀ ನರಸಿಂಹಸ್ವಾಮಿನ ಇಲ್ಲಿಗೆ ಕರೆತಂದು ಸ್ವಾಮಿನ ಇಲ್ಲಿ ಕೂರಿಸಿ ಸುತ್ತ ಈ 4 ಕಂಬಗಳಿಗೂ ಧವಳದಿಂದ ಅಲಂಕಾರವನ್ನು ಮಾಡಿ ವಿಶೇಷವಾದಂತಹ ದರ್ಶನವನ್ನು ಪ್ರತಿಯೊಬ್ಬ ಭಕ್ತರು ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಇದೆ. ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಕೂತಾಗ ಮೇಲ್ಭಾಗದಲ್ಲಿ ಗರುಡ ಪಕ್ಷಿ ಬರುತ್ತೆ. ಗರುಡ ಪಕ್ಷಿ ಬಂದು ಆ ಬ್ರಹ್ಮರಥೋತ್ಸವಕ್ಕೆ ಪ್ರದಕ್ಷಿಣೆ ಆದ ನಂತರವೇ ರಥ ಇಳಿತಕ್ಕಂಥದ್ದು. ನೋಡಿ ಎಷ್ಟು ವಿಶೇಷ ಇದೆ. ಈ ಕಲಿಯುಗದಲ್ಲೂ ಹಲವಾರು ಕ್ಷೇತ್ರಗಳಿದೆ. ಗರುಡ ಪಕ್ಷಿಯಲ್ಲಿ ದೇವಸ್ಥಾನದಲ್ಲಿ ಪಕ್ಷಿಗೆ ದೇವಸ್ಥಾನ ಯಾವುದು, ಹೊರ ಪ್ರಪಂಚ ಯಾವುದು ತಿಳಿದು. ಆದರೆ ಧರ್ಮ ವಿಶೇಷತೆಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಧಾರ್ಮಿಕ ಇಂತಹ ಒಂದು ಒಳ ವಿಚಾರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಗರುಡ ಪಕ್ಷಿ ಬಂದು ರಥೋತ್ಸವವನ್ನು ಪ್ರದಕ್ಷಿಣೆ ಮಾಡಿದ ನಂತರವೇ ರಥ ಇಳಿತಕ್ಕಂಥದ್ದು. ಈ ಕ್ಷೇತ್ರ ಯೋಗ ನರಸಿಂಹ ಇಲ್ಲಿ ಬಹಳ ವಿಶೇಷವಾಗಿದ್ದಾನೆ. ಉಗ್ರ ವೀರಂ ಮಹಾವಿಷ್ಣು ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷವಾದಂತಹ ಮಂತ್ರ. ಯೋಗ ಲಕ್ಷ್ಮೀ ನರಸಿಂಹನ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮದೇವರ ಕರಾರ್ಚಿತದಿಂದ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿ ಸಾಲಿಗ್ರಾಮ ಮೂರ್ತಿ. ಇಂತಹ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ ಬ್ರಹ್ಮ ಇಲ್ಲಿ ತಪಸ್ಸು ಮಾಡಬೇಕಾದ್ರೆ 2 ವರ್ಷಗಳ ಕಾಲ ತಪಸ್ಸು ಮಾಡಿದಾದ ನಂತರ ಸ್ವಾಮಿ ಬ್ರಹ್ಮನ ಒಂದು ತಪಸ್ಸಿಗೆ ಮೆಚ್ಚಿ ವಿಷ್ಣು ಭಗವಂತ ಇಲ್ಲಿ ದರ್ಶನವನ್ನು ಕೊಟ್ಟಂತಹ ಸ್ಥಳ. ಈ ಕ್ಷೇತ್ರಕ್ಕೆ ದರ್ಶನ ಕೊಡಬೇಕಾದ್ರೂ ಸಹಿತ ಒಂದು ವಿಶೇಷವಾದಂತಹ ಅರ್ಥ ಇದೆ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿನ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿಸಬೇಕಾದ್ರೂ ಒಂದು ಕಾರಣ ಇದೆ. ಆ ಕಾರಣ ಬಹಳ ವಿಶೇಷನೇ. ನಿಜಕ್ಕೂ ಹೇಳಬೇಕಂದ್ರೆ ಹಿರಣ್ಯಕಶಿಪು ಸಂಹಾರದಲ್ಲಿ ಯೋಗ ನರಸಿಂಹಸ್ವಾಮಿಯ ಉಗ್ರ ನರಸಿಂಹನ ಅವತಾರವಾಯಿತು. ಅಂತಹ ಅವತಾರವಾದಂತಹ ಕಾಲ ಮಹತ್ತರವಾಗಿರ್ತಕ್ಕಂಥದ್ದು. ಆ ಒಂದು ದರ್ಶನ ಮಾಡಬೇಕು ಅಂತ ಬ್ರಹ್ಮದೇವರು 2 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾದ ನಂತರ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮದೇವರಿಗೆ ದರ್ಶನವನ್ನು ಕೊಡ್ತಾರೆ. ಉಗ್ರ ನರಸಿಂಹನಾಗಿರ್ತಾರೆ. ಅಂತಹ ಉಗ್ರ ನರಸಿಂಹನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹನ ನೋಡಿ ಬ್ರಹ್ಮದೇವರು ಪುನಃ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಲಕ್ಷ್ಮಿನ ನರಸಿಂಹನ ತಡೆಯ ಮೇಲೆ ಕೂಡಿಸಿದಾಗ ಶಾಂತಮೂರ್ತಿ ಆಗ್ತಾನೆ, ಶಾಂತ ನರಸಿಂಹನಾಗ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಯೋಗಲಕ್ಷ್ಮೀ ನರಸಿಂಹ ಕ್ಷೇತ್ರ. ಇದೇ ದೇವರಾಯನ ದುರ್ಗ. ನಾಗಾರಾಧನೆಗಳು ಬಹಳ ವಿಶೇಷ ಅಂತ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ. ಹಾಗೆ ಈ ಕ್ಷೇತ್ರದಲ್ಲಿ ರಾಹುಕೇತುವಿನಿಂದ ದೋಷಕ್ಕೆ ಒಳಗಾದಂಥ ಯಾರೊಬ್ಬರು ಬಂದು ಒಮ್ಮೆ ದರ್ಶನ ಮಾಡಿದ್ರು ಸಾಕು, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ದೋಷಗಳು ದೂರ ಆಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಇಲ್ಲಿ ನಾಗನ ಪ್ರತಿಷ್ಠಾಪನೆಯೂ ಇದೆ. ಈ ನಾಗನ ಪ್ರತಿಷ್ಠಾಪನೆ ನಿಜಕ್ಕೂ ಬಹಳ ಅರ್ಥಗರ್ಭಿತ. ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಸ್ವರವಿಲ್ದಿರ ಅಂದರೆ ಮಾತು, ಈ ಸ್ವರತರಂಗಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕೊಂಡು ಸ್ವರತರಂಗವೇ ಬರೆದಿದ್ದಂತಹ ಪಕ್ಷದಲ್ಲಿ
ಆಗ ನಾಗ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಂತಹ ಓರ್ವ ವ್ಯಕ್ತಿ. ಸಂಕಲ್ಪಕ್ಕೆ ಪೂರ್ತಿಯಾಗಿ ಅವರ ಸಂಕಲ್ಪಕ್ಕೆ ಭಕ್ತಿಯಿಂದ ಅಂದರೆ ಸಂಕಲ್ಪವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಭಗವಂತನ ಅಂದರೆ ನಾಗನ ಅನುಷ್ಠಾನದಿಂದ ನಾಗನ ಆಶೀರ್ವಾದದಿಂದ ಅವರ ಸ್ವರತರಂಗ ಬಂದಿದೆ. ಸ್ವರತರಂಗವು ಸುಮಾರು ದಿನಗಳಾದರೂ ತನ್ನ ಸ್ವರತರಂಗ ಬರೆದಿರ ಸಾಕಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥ ಓರ್ವ ವ್ಯಕ್ತಿಯ ಸತ್ಯ ಕಥೆ ಇದೆ. ನಾಗನ ವಿಶೇಷತೆಗಳಲ್ಲಿ 3 ಪ್ರಮುಖವಾದ್ದು. ಒಂದು ಸ್ವರತರಂಗ, ಎರಡನೇದು 2 ನೇತ್ರಗಳು, ಮೂರನೇದು ಶ್ರವಣಶಕ್ತಿ ಕಿವಿ. ಕಿವಿಗೆ ತೊಂದರೆ ಇರಲಿ, ಸ್ವರಕ್ಕೆ ತೊಂದರೆ ಇರಲಿ, ಕಣ್ಣಿಗೆ ತೊಂದರೆ ಇರಲಿ, ಈ 3 ತೊಂದರೆಗಳಿಗೂ ಮುಕ್ತಿ ಕೊಡ್ತಕ್ಕಂಥವನು, ಸರಿಯಾದಂಥ ದಾರಿ ತೋರಿಸ್ತಕ್ಕಂಥವನು ಸುಬ್ರಹ್ಮಣ್ಯೇಶ್ವರ. ಆ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ನಾಗದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಹಾಗೆ ಓರ್ವ ವ್ಯಕ್ತಿಗೆ ಸ್ವರತರಂಗದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರೋದ್ರಿಂದ ಆಗ ಸಂಕಲ್ಪವನ್ನು ಮಾಡಿ ನಾನು ನಾಗ ಪ್ರತಿಷ್ಠಾಪನೆ ಮಾಡ್ತೀನಿ, ಭಗವಂತ ನನ್ನ ಈ ಸ್ವರತರಂಗವನ್ನು ಕೊಡೆಯ ಅಂತ ಹೇಳಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಮಾಡಿದಂತಹ ಸ್ವಲ್ಪ ದಿನದಲ್ಲೇ ತನ್ನ ಸ್ವರ ಮಾಧುರ್ಯ ಸ್ವರತರಂಗಗಳು ಸ್ಪಷ್ಟತೆಯಿಂದ ಬಂದಂತಹದ್ದು ಸತ್ಯದ ವಿಷಯ. ಅದಾದ ನಂತರ ಆ ವ್ಯಕ್ತಿ ಇಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ನಾಗನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಅಂದಿನಿಂದ ಇಂದಿನವರೆಗೂ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಈ ನಾಗನಿಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಅರಿಶಿಣದಿಂದ ಲೇಪನ ಮಾಡಿ ತದನಂತರ ಪ್ರಾರ್ಥಿಸಿದ್ರೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಅಂಥ ಒಂದು ಪುಣ್ಯಕ್ಷೇತ್ರ ಈ ಯೋಗಾನರಸಿಂಹ ಕ್ಷೇತ್ರ. ಕ್ಷೇತ್ರದ ದರ್ಶನವನ್ನ ಮಾಡಿದ್ವಿ. ಜೊತೆಗೆ ಈಗ ಬನ್ನಿ ತಿಳಿಯೋಣ ಈ ಒಂದು ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಏನು, ಇಲ್ಲಿನ ಮಹಿಮೆ ಏನು ಅಂತ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು, ನಾವು ಪರಿಕ್ರಮಿಸಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಇದೊಂದು ಗುಹೆ. ಈ ಗುಹೆ ಸಾಮಾನ್ಯವಾದ್ದಲ್ಲ. ಬ್ರಹ್ಮ ಕಡಗಿನ ಪಾದಮು, ಬ್ರಹ್ಮ ಕಡಗಿನ ಪಾದಮು ಅಂತ ಹೇಳಿ ಏನು ದಾಸರು ಹೇಳಿದ್ದಾರೋ ಅದಕ್ಕೆ ನಿಜಕ್ಕೂ ಸತ್ಯವೆಂಬಂತೆ ವಿಶೇಷವಾದಂತಹ ಬ್ರಹ್ಮ ಮಹಾವಿಷ್ಣುವಿನ ಪಾದಗಳು ತೊಳೆದಂತಹ ಸ್ಥಳ ಇವಾಗ ನಾವು ನೋಡಕ್ ಹೊರಡ್ತಾ ಇರ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇರ್ತಕ್ಕಂತಹದ್ದು ಲಕ್ಷ್ಮೀ ಹೈಗ್ರೀವರು. ಲಕ್ಷ್ಮೀ ಹೈಗ್ರೀವರ ದರ್ಶನ ನಿಜಕ್ಕೂ ಈ ಗುಹೆಯಲ್ಲಾದದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಸ್ವಾಮಿ ಈ ಬಂಡೆಯಲ್ಲಿ ಉದ್ಭವಿಸ್ತಾ ಇರತಕ್ಕಂಥದ್ದು. ಹಿಂದಿನವರು ಸಾಕಷ್ಟು ಜನ ಹೇಳ್ತಾರೆ, ಮೊದಲು ಚಿಕ್ಕದಾದಂತಹ ವಿಗ್ರಹ ಈಗ ಇಷ್ಟು ಚೆನ್ನಾಗಿ ನಡೆದಿರ್ತಕ್ಕಂಥದ್ದು, ಇಷ್ಟು ಬೆಳೀತಾ ಇರತಕ್ಕಂಥದ್ದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೂ ಲಕ್ಷ್ಮೀ ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹನ ಕ್ಷೇತ್ರ, ಬ್ರಹ್ಮ ತಪಸ್ಸನ್ನು ಮಾಡಿರ್ತಕ್ಕಂಥ ಕ್ಷೇತ್ರ, ಯೋಗ ನರಸಿಂಹ ನೆಲೆಸಿರ್ತಕ್ಕಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೈಗ್ರೀವರನ್ನು ಸಹಿತ ನಾವು ನೋಡುತ್ತಿದ್ದೇವೆ. ಓಂ ಲಕ್ಷ್ಮೀ ಹೈಗ್ರೀವಾಯ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ನಾವು ಈಗ ಹೋಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಕ್ಕೆ. ಈ ಸ್ಥಳದಲ್ಲಿ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ದಿವ್ಯ ಅಮೃತ ಇದೆ. ಆ ಅಮೃತ ಯಾವುದು ನೀವು ನೋಡ್ತೀರಿ. ಜೊತೆಗೆ ಸ್ವಾಮಿಯ ಮೂಲ ಕ್ಷೇತ್ರ ಅದು ಎಲ್ಲಿದೆ ಅದನ್ನು ನೀವು ನೋಡ್ತೀರಿ. ಆದರೆ ಈ ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ. ಬನ್ನಿ, ನಮ್ಮೊಂದಿಗೆ ನೀವು ಬನ್ನಿ. ಇಂಥ ಒಂದು ಪುಣ್ಯಕ್ಷೇತ್ರನ ಶ್ರಮ ಎಷ್ಟೇ ಇರಲಿ, ಶ್ರಮಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಭಕ್ತಿಯಿಂದ ಹೋಗಿ ಭಗವಂತನ ದರ್ಶನ ಮಾಡಬೇಕು. ಬನ್ನಿ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಇದೆ. ಇನ್ನು ಸ್ವಲ್ಪ ದೂರ ಮುಂದೆ ಪರಿಕ್ರಮಿಸಿದ್ರೆ ಒಂದು ಕಲ್ಯಾಣಿ ಇದೆ. ಇವತ್ತಿನವರೆಗೂ ಇದರ ಆಳ, ಇದರ ಉದ್ದ ಯಾರೂ ಕಂಡುಹಿಡಿದವರಿಲ್ಲ. ಈ ಕಲ್ಯಾಣಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೇ ಸ್ವಾಮಿಯ ಮೂಲಮೂರ್ತಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿಗೆ ಎಲ್ಲರೂ ಬರ್ಲಿಕ್ಕಾಗುವುದಿಲ್ಲ. ಇದು ಮಡಿಯಿಂದ
ಪವಿತ್ರವಾದಂಥ ಈ ಒಂದು ಜಲವನ್ನ ಸ್ವಾಮಿಯ ಅಭಿಷೇಕಕ್ಕೆ ಮಾತ್ರವೇ ಬಳಸ್ತಾರೆ. ಪ್ರತಿದಿನ ಇಂದಿಗೂ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಸ್ವಾಮಿಯ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಜಲ ಇಲ್ಲಿರ್ತಕ್ಕಂತಹ ಕಲ್ಯಾಣಿ ತೀರ್ಥ. ಈ ಒಂದು ತೀರ್ಥ ದರ್ಶನ ಮಾಡುವಂತಹ ಭಾಗ್ಯ ಇವತ್ತು ನಮ್ಮ ಮತ್ತು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತಕ್ಕಂಥದ್ದು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಸ್ಥಳ ದೇವರಾಯನ ದುರ್ಗ ಯೋಗಾನರಸಿಂಹ ಯೋಗಾಲಕ್ಷ್ಮೀ ನರಸಿಂಹನ ಈ ಕ್ಷೇತ್ರ. ಬನ್ನಿ ಕಲ್ಯಾಣಿಯ ದರ್ಶನ ಮಾಡೋಣ, ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋಣ. ಈ ದರ್ಶನ ಮಾತ್ರದಲ್ಲೇ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಯಾವ ಒಂದು ಪ್ರಾರಬ್ಧ ಕರ್ಮವಿದ್ರೂ ಎಲ್ಲವೂ ದೂರವಾಗಲಿ ಅಂತ ಲಕ್ಷ್ಮೀ ನರಸಿಂಹನ ಪ್ರಾರ್ಥಿಸೋಣ. ನಂಬಿ ಬಂದೇವಯ್ಯ ನಿನ್ನ ಪಾದ ನಂಬಿ ಬಂದೇವಯ್ಯ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನಾರಸಿಂಹ ನಮೋ 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 ಸ್ವರೂಪನಿ ಭೀಮ ಪರಾಕ್ರಮಣಿ ಭೀಮ ಪರಾಕ್ರಮಣಿ ಯೋಗ ಸ್ವರೂಪನಿ ಭೋಗ ಸ್ವರೂಪನಿ ರೋಗ ವಿನಾಶಕನಿ ರೋಗ ವಿನಾಶಕನಿ ಆಶ್ರಯದಾತನಿ ಆನಂದ ರೂಪನಿ ಆಶ್ರಯದಾತನಿ ಆನಂದ ರೂಪನಿ ಭಾಗ್ಯ ಪ್ರದಾಯಕನಿ ಭಾಗ್ಯ ಪ್ರದಾಯಕನಿ ಭಾಗ್ಯ ಪ್ರದಾಯಕನಿ ಲಕ್ಷ್ಮೀ ನಾರಸಿಂಹ ನಮೋ 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 ಶ್ರೀಕರ ರೂಪನಿ ಭೀಕರ ರೂಪನಿ ದುಷ್ಟ ವಿನಾಶಕನಿ ದುಷ್ಟ ವಿನಾಶಕನಿ ಜ್ವಾಲಾ ಸ್ವರೂಪನಿ ಲೀಲಾ ಸ್ವರೂಪನಿ ದೀನ ಸುಪೋಷಕನಿ ದೀನ ಸುಪೋಷಕನಿ ಶ್ರೀ ಸುಕ್ಷೇತ್ರ ಬೆಟ್ಟಳ್ಳಿ ವಾಸನಿ ಶ್ರೀ ಸುಕ್ಷೇತ್ರ ಬೆಟ್ಟಳ್ಳಿ ವಾಸನಿ ಕಂಬದ ನರಸಿಂಹ ಕಂಬದ ನರಸಿಂಹ ಕಂಬದ ನರಸಿಂಹ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ
ಶನಿವಾರ ಕಾರ್ಯಕ್ರಮ ತುಂಬಾ ಹಿಡಿಸಿದೆ ತಮ್ಮೆಲ್ಲರಿಗೂ ಅಂತ ಭಾವಿಸ್ತಾ ಇಂದಿನ ಕ್ಷೇತ್ರದ ದರ್ಶನವನ್ನ ಮಾಡಿದ್ವಿ, ಜೊತೆಗೆ ಅದರ ಮಹಿಮೆಯ ಕುರಿತಾಗಿ ಕೂಡ ತಿಳ್ಕೊಂಡ್ವಿ ಅಲ್ವೇ. ಮತ್ತೆ ಭೇಟಿಯಾಗೋಣ ಯಾವಾಗ? ಸೋಮವಾರ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.